ಛತ್ರಪತಿ ಶಿವಾಜಿ ಮಹಾರಾಜ್ ಸಂಗ್ರಹಾಲಯಕ್ಕೆ ಬಂದಿದ್ದೀನಿ. CST ನಿಯರ್ ಇದೆ. ಇದು 200 ರೂಪೀಸ್ ಪರ್ ಹೆಡ್ ಟಿಕೆಟ. ಇನ್ ಕೇಸ್ ನೀವೇನಾದರೂ ಈ ಎಕ್ಸಿಬಿಷನ್ November 25 ಸ್ಟಾರ್ಟ್ ಆಗೈತಿ. November 25ದಿಂದ 3 ಇಯರ್ಸ್ ಒಳಗೆ November 13ಗೆ ಸ್ಟಾರ್ಟ್ ಆಗಿದೆ. November 13, 2025 3 ಇಯರ್ಸ್ ಸಲುವಾಗಿ ಇದು ಎಕ್ಸಿಬಿಷನ್ ಇದೆ. ಮತ್ತು ಇಲ್ಲಿ ಏನು ಓಲ್ಡೆಸ್ಟ್ ಸಿವಿಲೈಸೇಷನ್ ಹರಪ್ಪ ನಾಗರಿಕತೆ ಆಯಿತು. ಆಮೇಲೆ ದ ಗ್ರೇಟ್ ಅಲೆಕ್ಸಾಂಡರ್ ಅವನು ಹೇಗೆ ಆಳಿದ, ಅವನದು ಏನು ಇದ್ದಿತ್ತು ಅದೆಲ್ಲ ಇಲ್ಲಿ ಎಲ್ಲ ಇಟ್ಟಿದ್ದಾರೆ ಅವರು ರೆಪ್ಲಿಕಾಸ್. ಓಕೆ, ಅದರದ್ದು ಮತ್ತು ಅವರು ಮೊದಲ ಟೈಮ್ನಲ್ಲಿ ಹೆಂಗೆ ಬರ್ತ್ ಕೊಡ್ತಾಯಿದ್ರು, ಆಮೇಲೆ ಇಲ್ಲಿ ಅವರು ಲ್ಯಾಕ್ಟೇಷನ್ ಹೆಂಗೆ ಮಾಡ್ತಾಯಿದ್ರು, ಮತ್ತು ಇಲ್ಲಿದು ಏನು ಎಲ್ಲ ಡೈನಿಸ್ಟಿ ಅಂದರೆ ಯಾರ್ಯಾರು ರಾಜರು ಹೆಂಗೆ ಬಂದು ಏನೇನು ಮಾಡಿದ್ರು, ಇಲ್ಲಿ ಚೀನಾದವ್ರು ಏನೇನು ಮಾಡಿದ್ರು, ಚೀನಾದ ರಾಜರು ಏನೇನು ಮಾಡಿದರು, ನಮ್ಮ ಇಂಡಿಯನ್ ಮೌರ್ಯ ಸಾಮ್ರಾಜ್ಯ ಆಯಿತು, ಬುದ್ಧಿಸಮ್ ಹೆಂಗೆ ಸರ್ಕ್ಯುಲೇಟ್ ಆಯಿತು. ಸೊ ಇದೆಲ್ಲ ಏನೋ ರೆಪ್ಲಿಕಾಸ ಇಲ್ಲಿ ಇಟ್ಟಿದ್ದಾರೆ ಇವರು. ಸ್ಲೀಪಿಂಗ್ ಬುದ್ಧದ ಕಾಪರ್ ಸ್ಕಲ್ಪ್ಚರ್ ಇದೆ ನೋಡಿರಿ, 2016 ಮಾಡಿದ್ದಾರೆ ಇದು. ನೋಡ್ರಿ ಹೆಂಗೆ ಮೊದಲು ಹಳಿ ಕಾಲದಾಗ ಟ್ರೇಡಿಂಗ್ ಹೆಂಗೆ ಆಗ್ತಿತ್ತು. ಈಗ ಹೋಗ್ಬೇಕಾದ್ರೆ ವ್ಯಾಪಾರ ಮಾಡೋಕೆ ಇಂಥ ಗಡಿಗಳನ್ನು ತೊಗೊಂಡು ಹೋಗ್ತಿರೋರು. ಇಲ್ಲಿನ ಟೈಮ್ದಾಗ ಹೆಂಗೆ ಸಿವಿಲೈಸೇಷನ್ ಬರೀತಿದ್ರು ಅಂತ ತೋರಿಸಿದ್ದಾರೆ ನೋಡ್ರಿ. ಇಲ್ಲಿ ಅಲ್ಲಿ 5000 ಹಳ್ಳಿದು ಹರಪ್ಪ ಸಿವಿಲೈಸೇಷನ್ ಇದೆಯಲ್ಲ, ಆ ಸಿವಿಲೈಸೇಷನ್ದು ಎಲ್ಲ ಆ್ಯಂಟಿಕ್ ಪೀಸಸ್ ಇಲ್ಲಿ ಇಟ್ಟಿದ್ದಾರೆ ಇವರು. ದಿಲ್ಲಿ ಒಳಗೆ ಲೋಧಿ ಖಾನ್ ಮುಘಲ್ ಎಂಪೈರ್ ಇರ್ತೈತಲ್ಲ, ಆ ಟೈಮ್ನಲ್ಲಿ ಲೋಧಿ ಖಾನ್ ಅಂತ ಇರ್ತಾರಲ್ಲ, ಆ ರಾಜ ಯಾವಾಗ ಅಲ್ಲಿದ್ದು ಏನು ಬಿಲ್ಡಿಂಗ್ ರೆಡಿ ಮಾಡೋಕೆ ಪರ್ಮಿಷನ್ ಕೊಡ್ತಾನಲ್ಲ, ಆ ಕಲ್ಲಿದೆ ನೋಡ್ರಿ ಇಲ್ಲಿ. ಈ ಇಲ್ಲೆಲ್ಲ ಬರೆದಿದ್ದಾರೆ ಅವರು ಆ ಟೈಮ್ದು. ಕರ್ನಾಟಕದಿಂದ ತಂದಿದ್ದಾರೆ. ಬಸಯ್ಯ ನಾಯಕ ಅಂತ ಒಂದು ಪರ್ಸನ್ನ, ಪಂಚಲಿಂಗ ಅಂತ ಒಂದು ಊರು ಇರ್ತೈತಲ್ಲ, ಅಲ್ಲಿ ಒಬ್ಬ ಪರ್ಸನ್ನ 30 ಜನರ ಜೊತೆ ಫೈಟ್ ಮಾಡ್ತಾಯಿತ್ತು ತೋರಿಸಿದ್ದಾರೆ ಇದರಲ್ಲಿ. ಒಂದು ಪರ್ಸನ್ 30 ಮಂದಿ ಜೊತೆ ಫೈಟ್ ಮಾಡ್ತಾಯಿದ್ದ ತೋರಿಸತೇನೆ. ಹರಪ್ಪ ಸಿವಿಲೈಸೇಷನ್ 5000 ವರ್ಷದ ಹಿಂದಿಂದ ಎಲ್ಲ ಹೆಂಗೆ ನದಿದ ಹಾದಿ ಹೆಂಗಿತ್ತು, ಅವ್ರ ಸಿವಿಲೈಸೇಷನ್ ಹೆಂಗೆ ಸೆಟಲ್ ಆಗಿತ್ತು ಎಲ್ಲ ಕಡೆ, ಅವ್ರ ಮನೆಗಳು ಹೆಂಗಿದ್ದು ಎಲ್ಲ ತೋರಿಸಿದ್ದಾರೆ. ಇದು ಎಕ್ಸಿಬಿಷನ್ನ ಸಂಗ್ರಹಾಲಯ 3 ವರ್ಷ ಸಲುವಾಗಿ ಕಾಂಟ್ಯಾಕ್ಟ್ದಾಗಿದೆ. ಇನ್ ಕೇಸ್ ನೀವೇನಾದರೂ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಮತ್ತು ನಿಮಗೆ ಇಂಟ್ರೆಸ್ಟ್ ಇದೆ ಜಾಸ್ತಿ ಏನು ವರ್ಲ್ಡ್ ಹೆರಿಟೇಜ್ ಮತ್ತು ಏನ್ಷಿಯಂಟ್ ಹಿಸ್ಟ್ರಿ ಬಗ್ಗೆ ಏನಾದರೂ ಕಲಿಬೇಕಿದ್ದು ಅಂತಂತಂದ್ರೆ ಡೆಫಿನೆಟ್ಲಿ ಇಲ್ಲಿ ಬರ್ರಿ. ಒಳಗಡೆ ಜಾಸ್ತಿ ಕಲಿಯೋಕ್ಕೂ ಇದೆ, ನೋಡೋಕ್ಕೂ ಇದೆ. ಅವ್ರು ಆ ಟೈಮ್ನಲ್ಲಿ ಹೆಂಗೆ ಇದು ಮಾಡ್ತಿದ್ರು, ಆ ಟೈಮ್ನಲ್ಲಿ ನೋಡ್ರಿ ಹೆಂಗಿದೆ, ಅವ್ರು ಏನೇನು ಯೂಸ್ ಮಾಡ್ತಿದ್ರು ಫಾರ್ಮಿಂಗ್ ಮಾಡಬೇಕಾದ್ರೆ. ನಲ್ಲಿ ಎಲ್ಲ ಮಣ್ಣಿಂದ ಇರ್ತಿತ್ತು. ಸೊ ಟ್ರೇಡಿಂಗ್ ಹೆಂಗೆ ಮಾಡ್ತಿದ್ರು, ಸಣ್ಣ ಮಕ್ಕಳು ಹೆಂಗೆ ಆಟ ಆಡ್ತಿದ್ರು, ಆ ಮಣ್ಣಿಂದ ಗಡಿಗೆ ಮೇಲೆ ಅವ್ರು ಏನು ಮಾಡ್ತಿದ್ರು ಚಿತ್ರ ತೆಗಿತಿದ್ರು. ಆ ಗಡಿಗೆ ಎದಕ್ಕೆ ಯೂಸ್ ಮಾಡಬೇಕಂತ. ವೈನಿಗೆ ಸಪ್ರೇಟ್ ಗಡಿಗೆ ಇತ್ತು, ವೈನ್ ಪ್ರಿಪೇರ್ ಮಾಡೋಕ್ಕೆ ಸಪ್ರೇಟ್ ಗಡಿಗೆ ಇತ್ತು, ಅದನ್ನ ಡ್ರಿಂಕ್ ಮಾಡೋಕ್ಕೆ ಸಪ್ರೇಟ, ಆಟ ಆಡೋಕೆ. ಇಲ್ಲಿ ಸಂಕ್ ಇದೆ ನೋಡ್ರಿ. ಹರಪ್ಪ ಸಿವಿಲೈಸೇಷನ್ ಟೈಮಲ್ಲಿ ಏನೇನು ಅವ್ರು ತಿನ್ನೋಕೆ ಯೂಸ್ ಮಾಡ್ತಿದ್ರು ಎಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಟೈಮ್ನಲ್ಲಿ ಓಲ್ಡೆಸ್ಟ್ ಗಡಿಗೆದು ಇದ್ದು ಅಲ್ಲ, ಇಲ್ಲಿ ನೋಡ್ರಿ ಎಲ್ಲ ಏನೋ ಅವರು ಮೊದಲು ಗಡಿಗೆ ಮಾಡ್ತಿದ್ರಂದ್ರೆ ಆ ಗಡಿಗೆ ಮ್ಯಾಗೆಲ್ಲ ಪೇಂಟ್ ಮಾಡ್ತಿದ್ರು. ಆ ಪೇಂಟ್ ಎಷ್ಟು ಯುನಿಕ್ ಇದೆ ಅಂತ ನೋಡ್ರೆ, ಆ ಪೇಂಟ್ ಇನ್ನೂ ಮಟ್ಟ ಹೋಗಿಲ್ಲ, ಅಂದರೆ ಮಣ್ಣಿಗೆ ಹತ್ತಿರನೂ ಆ ಪೇಂಟ್ಸ್ ಹೋಗಿಲ್ಲ ನೋಡಿ ಅವ್ರದ್ದು. ಸಿವಿಲೈಸೇಷನ್ ಟೈಮಲ್ಲಿ ಅವ್ರು ನೋಡ್ರಿ ಆಟ ಆಡೋಕ್ಕೆ ಏನೇನು ಯೂಸ್ ಮಾಡ್ತಿದ್ರು. ಇಲ್ಲೊಬ್ಬವನು ಕೂತಿದ್ದ ಮನುಷ್ಯ ಇದ್ದಾನೆ, ಅಲ್ಲಿ ಸಣ್ಣ ಹುಡುಗರು 1559 ಇಸ್ವಿ ನೋಡ್ರಿ ಇದು. ಓಕೆ, ಆಟ ಆಡೋಕ್ಕೆ ಏನೇನು ಯೂಸ್ ಮಾಡ್ತಿದ್ರು. ಹರಪ್ಪ ಸಿವಿಲೈಸೇಷನ್ ಟೈಮಲ್ಲಿ ಅವರು ಅಂದರೆ ಏನು ವುಮನ್ಸ್ ಇರ್ತಾರಲ್ಲ, ಅವ್ರು ಏನೇನು ಹಾಕೋತಿದ್ರು. ಓಕೆ, ಆರ್ನಮೆಂಟ್ಸ್ ಇದೆ ನೋಡ್ರಿ ಎಲ್ಲ ಇಲ್ಲಿ. ಕೈಯಲ್ಲಿ ಬಳೆ ಆಯಿತು, ಓಕೆ, ಕೊರಳಲ್ಲಿ ನೆಕ್ಲೇಸ್. ಸರಸ್ವತಿ ಸಿವಿಲೈಸೇಷನ್ ನೋಡ್ರಿ, ಅವ್ರು ಏನೇನು ಹಾಕೋತಿದ್ರು ಅವ್ರ ಕೊರಳಲ್ಲಿ.
ಮದರ್ಸ್ ಇರ್ತಾರಲ್ಲ ಸಣ್ಣ ಮಕ್ಕಳಿಗೆ ಎಲ್ಲ ಕಲಿಸ್ಕೊಡ್ತಿದ್ರು ಏನೇನು ಹೆಂಗೆ ಮಾಡಬೇಕು, ಮಟ್ಟದ್ದು ಐಟಮ್ಸ್ ಹೆಂಗೆ ಮಾಡ್ಬೇಕಂತ. ಹುಡುಗರು ಆ ಟೈಮ್ನಲ್ಲಿ ಸಿಂಧು ಸರಸ್ವತಿ ಸಿವಿಲೈಸೇಷನ್ ಟೈಮ್ನಲ್ಲಿ ನೋಡ್ರಿ ಇದು ಸಣ್ಣ ಹುಡುಗರು ಆಟ ಆಡ್ತಿದ್ರು. ಇದನ್ನೆಲ್ಲ ಆಟಿಕೆ ಸಾಮಾನು ತೊಗೊಂಡು